ಎಲ್ರಿಗೂ ನಮಸ್ಕಾರ. ಸ್ಕೈ ವರ್ಲ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೀಡಿಂಗು ನಿಮ್ಮ ಪರ್ಸನ್ ಯಾರ ಜೊತೆ ಹೋಗಿದ್ದರು ಮತ್ತೆ ನಿಮ್ಮ ಜೀವನಕ್ಕೆ ಕಮ್ ಬ್ಯಾಕ್ ಆಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ಒಂದು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಓಕೆ, ಈ ಒಂದು ಎನರ್ಜಿನ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಬೇರೆ ಯಾರ ಜೊತೆ ಹೋಗಿದ್ದಾರೆ ಮತ್ತೆ ನಿಮ್ಮ ಲೈಫಿಗೆ ಕಮ್ ಬ್ಯಾಕ್ ಆಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಿಮ್ಮ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ತಾ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಓಕೆ, ಈ ಒಂದು ರೀಡಿಂಗ್ನ ನೋಡೋಣ. ನಿಮ್ಮ ಪರ್ಸನ್ ಯಾರ ಜೊತೆ ಹೋಗಿದ್ದರು ಮತ್ತೆ ನಿಮ್ಮ ಲೈಫಿಗೆ ಕಮ್ ಬ್ಯಾಕ್ ಆಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಓ ಮೈ ಗಾಡ್. ಓಕೆ, ಇಲ್ಲೇ ಕಾಣ್ತಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ನು. ನಿಮಗೆ ಕ್ಲಾರಿಟಿ ಗೊತ್ತಾಗ್ತಾ ಇದೆ. ಬಟ್ ಪಾಸಿಟಿವ್ ಕಾರ್ಡ್ ಕೂಡ ದ ಸನ್ ಕಾರ್ಡ್ ಬಂದಿದೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇದೇನು ಹೇಳುತ್ತೆ ಅಂದರೆ ನಿಮ್ಮ ಪರ್ಸನ್ ಈಗ ತುಂಬಾ ಕನ್ಫ್ಯೂಷನಲ್ಲಿದ್ದಾರೆ. ಯಾವ ನಿರ್ಧಾರ ಸರಿ, ಯಾವುದನ್ನ ಆರಿಸ್ಕೊಳ್ಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಸಿಲುಕವ್ರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ 3 ಆಫ್ ಸ್ವಾರ್ಡ್ಸು 3 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲೇ ಗೊತ್ತಾಗ್ತಿದೆ ನಿಮ್ಮ ವ್ಯಕ್ತಿಯ ಲೈಫಲ್ಲಿ 3ನೇ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಅನ್ನೋದು ಕಾಣ್ತಾ ಇದೆ. ಆದರೆ ಯಾರಿಗೋಸ್ಕರನೋ ನಿಮ್ಮನ್ನು ಹರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಕ್ಲಾರಿಟಿ ಇದೆ. ನಂತರದಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ನೋಡೋದಾದರೆ ನಿಮ್ಮನ್ನು ಖಂಡಿತವಾಗ್ಲೂ ಅವ್ರು ಮರೆತಿಲ್ಲ. ನಿಮ್ಮೊಂದಿಗಿನ ಒಂದು ಒಡನಾಟ ಆಗಿರ್ಬೋದು, ಒಂದು ಮೆಮೊರೀಸ್ ಆಗಿರ್ಬೋದು, ಮಾತಾಗಿರ್ಬೋದು, ಇದನ್ನೆಲ್ಲ ತುಂಬಾ ಜಾಸ್ತಿ ಮಿಸ್ ಮಾಡ್ಕೊಳ್ತಾರೆ. ನಿಮ್ಮನ್ನು ಸಂಪೂರ್ಣವಾಗಿ ಅವರು ಮರೆತಿಲ್ಲ. ನಿಮ್ಮ ಮೆಮೊರೀಸ್ ಎಲ್ಲ ಅವ್ರ ಲೈಫಲ್ಲಿ ಒಂದು ಗಟ್ಟಿಯಾಗಿ ಉಳಿದಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ತೋರಿಸ್ತಾ ಇದೆ. ನಂತರದಲ್ಲಿ ನಿಮಗೆ ಸಡನ್ನಾಗಿ ಒಂದು ತುಂಬ ಬೇಗ ನಿಮ್ಮ ಜೊತೆ ಮಾತಾಡೋಂಥ ಚಾನ್ಸ್ ಬರುತ್ತೆ. ಅಂದರೆ ಸಡನ್ನಾಗಿ ಕಾಲ್ ಬರೋಂಥದ್ದು, ಮೆಸೇಜ್ ಬರೋಂಥದ್ದು, ನಿಮ್ಮಿಬ್ಬರು ಮಧ್ಯೆ ಒಂದು ಮಾತುಕತೆ ಶುರುವಾಗೋವಂಥದ್ದು ಎನರ್ಜಿ ತುಂಬಾ ಇಲ್ಲಿ ಕಾಣ್ತಾ ಇದೆ. ಆದರೆ ಇದು ಮತ್ತೆ ಹೊಸ ಆರಂಭ ಕೊಡೋ ಪ್ರಯತ್ನ ಆಗಿರ್ಬೋದು ಅಂತ ದ ಸನ್ ಕಾರ್ಡ್ ತೋರಿಸ್ತಾ ಇದೆ. ನಂತರದಲ್ಲಿ ಇನ್ನು ಕೆಲವು ಸತ್ಯಗಳು ಏನಂತ ಅಂದರೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಬರ್ತಾ ಇದ್ದಾರೆ ಅನ್ನೋದು ಯೂನಿವರ್ಸಿಂದ ನಿಮಗೆ ಒಂದು ಮೆಸೇಜ್ ಇದೆ. ನೀವು ತುಂಬಾ ಜಾಗ್ರತೆ ವಹಿಸ್ರಿ, ಜಾಗ್ರತೆಯಿಂದ ಇರಿ. ಯಾಕೆ ಅಂತ ಅಂದರೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಹೇಳೋದೇನೆಂದರೆ ಮತ್ತೆ ಒಂದು ಕಮ್ಯುನಿಕೇಷನ್ ಬರುತ್ತೆ ನಿಮಗೆ. ಆದರೆ ನಿಮ್ಮ ಒಂದು ಕ್ಲಾರಿಟಿನ ಬಿಟ್ಕೊಡ್ಬೇಡಿ, ನಿಮ್ಮತನವನ್ನು ನೀವು ಬಿಟ್ಕೊಡ್ಬೇಡಿ. ಅವರು ನಿಜವಾಗ್ಲೂ ನಿಮ್ಮ ಹತ್ರ ಬರ್ತಾ ಇದ್ದಾರಾ ಅನ್ನೋದು ಒಂದು ಕ್ಲಾರಿಟಿಯನ್ನು ತಿಳ್ಕೊಳ್ರಿ ಅಂತ ಯೂನಿವರ್ಸಿಂದ ಒಂದು ಮೆಸೇಜ್ ಬಂದಿದೆ. ಒಟ್ಟಿನಲ್ಲಿ ಈ ರೀಡಿಂಗಲ್ಲಿ ಕಾಣಿಸ್ತಿರುವ ಎನರ್ಜಿ ಪ್ರಕಾರ ಹೇಳೋದಾದರೆ ನಿಮ್ಮ ಪರ್ಸನ್ 3ನೇ ವ್ಯಕ್ತಿ ಜೊತೆ ಹೋಗಿದ್ರೂ ಕೂಡ ಮತ್ತೆ ನಿಮ್ಮ ಲೈಫಿಗೆ ಕಮ್ ಬ್ಯಾಕ್ ಮಾಡುವ ಚಾನ್ಸು ಯೂನಿವರ್ಸು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಆದರೆ ಈ ಬಾರಿ ನಿಮ್ಮ ಹೃದಯಕ್ಕಿಂತ ನಿಮ್ಮ ಮೌಲ್ಯಕ್ಕೆ ಹೆಚ್ಚು ಒಂದು ಮಹತ್ವ ಕೊಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ನೀವು ಮೇಯ್ನಾಗಿ ಮಾಡಬೇಕಾಗಿರೋದು ಸೆಲ್ಫ್ ರೆಸ್ಪೆಕ್ಟು. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅವ್ರನ್ನ ಹೀಲ್ ಆಗಕ್ಬಿಡಿ. ನಂತರ ನಿಮ್ಮ ಬೆಲೆ ಗೊತ್ತಿದ್ರೆ, ನಿಮ್ಮ ವ್ಯಾಲ್ಯೂ ಗೊತ್ತಿದ್ರೆ ಅವರು ಮತ್ತೆ ನಿಮ್ಮ ಜೀವನಕ್ಕೆ
ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಹಾಗಾಗಿ ನೀವು ಅವ್ರಿಗೆ ಮತ್ತೆ ಮತ್ತೆ ಹಿಂಸೆ ಕೊಡೋ ಅಂಥದ್ದು, ಕಾಲ್ ಮೇಲೆ ಕಾಲ್ ಮಾಡೋ ಅಂಥದ್ದು, ಮೆಸೇಜ್ ಮೇಲೆ ಮೆಸೇಜ್ ಮಾಡೋ ಅಂಥದ್ದು ಎಲ್ಲ ಮಾಡಬೇಡಿ. ಯಾಕೆಂದರೆ ಅವರು ಬರ್ತಾರೆ ಅಂತದ ಸನ್ ಕಾರ್ಡ್ ಎಲ್ಲ ತೋರಿಸ್ತಾ ಇದೆ. ಪೇಜ್ ಆಫ್ ವ್ಯಾಂಡ್ಸ್ ಆಗಿರ್ಬೋದು, ಏಸ್ ಆಫ್ ಪೆಂಟಿಕಲ್ಸ್ ಆಗಿರ್ಬೋದು, ಇವೆಲ್ಲನೂ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಕಡೆ ಬರೋದಂತೂ ಸತ್ಯ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಬಟ್ ಇಲ್ಲಿ ಯೂನಿವರ್ಸಿಂದ ನಿಮಗೆ ಮೆಸೇಜ್ ಏನು ಅಂದರೆ, ನಿಮ್ಮತನವನ್ನು ನೀವು ಬಿಟ್ಕೊಡ್ಬೇಡ್ರಿ, ನೀವು ಸ್ಟ್ರಾಂಗ್ ಆಗಿರ್ರಿ, ಸೆಲ್ಫ್ ರೆಸ್ಪೆಕ್ಟ್ ಮಾಡಿ ಅನ್ನೋದು ಕೂಡ ಯೂನಿವರ್ಸಿಂದ ಒಂದು ಮೆಸೇಜ್ ಆಗಿರುತ್ತೆ. ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.